ರೈತ ಬಾಂಧವರಿಗೆ ಪ್ರಗತಿ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ದರವನ್ನು ನೋಡಿಕೊಂಡು ಬರೋಣ. ಕರ್ನಾಟಕದಲ್ಲಿ ಎಷ್ಟು ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಅಂತ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇಂದು ದಾವಣಗೆರೆ APMCಯಲ್ಲಿ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ 500 ರೂಪಾಯಿದಿಂದ 1600 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಶಿವಮೊಗ್ಗದಲ್ಲಿ 1000ದಿಂದ ಹಿಡ್ಕೊಂಡು 2400 1000ದಿಂದ 2400 ರೂಪಾಯಿವರೆಗೆ ಗರಿಷ್ಠ ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಶಿವಮೊಗ್ಗದಲ್ಲಿ. ಹಾಗೆ ಬೆಂಗಳೂರು APMCಯಲ್ಲಿ ಪುನಃ ಈರುಳ್ಳಿ ಬಂದು 800 ರೂಪಾಯಿದಿಂದ 1600 ರೂಪಾಯಿ 800 ರೂಪಾಯಿದಿಂದ 1600 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಗರಿಷ್ಠ ಬೆಲೆಯನ್ನು ಹೊಂದಿದೆ ಬೆಂಗಳೂರಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ. ಹಾಗೆ ಉಡುಪಿಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಬಂದು 1700ದಿಂದ ಹಿಡ್ಕೊಂಡು 1800 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ. ಹಾಗೆ ಬೆಂಗಳೂರು APMCಯಲ್ಲಿ ಲೋಕಲ್ ಈರುಳ್ಳಿ ಬಂದು 600 ರೂಪಾಯಿದಿಂದ 1000 600ದಿಂದ 1000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಬೆಂಗಳೂರು APMCಯಲ್ಲಿ ಸಣ್ಣ ಈರುಳ್ಳಿ ರೇಟ್ ಬಂದು 200 ರೂಪಾಯಿದಿಂದ ಹಿಡ್ಕೊಂಡು 600 ರೂಪಾಯಿ 200ದಿಂದ 600 ರೂಪಾಯಿವರೆಗೆ ಸಣ್ಣ ಈರುಳ್ಳಿ ರೇಟು ಬೆಂಗಳೂರು APMCಯಲ್ಲಿ ಒಂದು ಕ್ವಿಂಟಲ್ಗಿದೆ. ಹಾಗೆ ಹುಬ್ಬಳ್ಳಿಯಲ್ಲಿ ಅಮರಗೋಳದಲ್ಲಿ ನೋಡೋದಾದರೆ ಪುನಃ ವೆರೈಟಿ ಈರುಳ್ಳಿ ಬಂದು 500 ರೂಪಾಯಿದಿಂದ 1900 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. 500ದಿಂದ 1900 ಸರಾಸರಿ ಬಂದು 1700 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಹುಬ್ಬಳ್ಳಿಯಲ್ಲಿ ಇದೆ. ಹಾಗೆ ದೊಡ್ಡಬಳ್ಳಾಪುರ APMCಯಲ್ಲಿ ಈರುಳ್ಳಿ ಬಂದು 1500ದಿಂದ 2000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಚಿಕ್ಕಮಗಳೂರಲ್ಲಿ ನೋಡೋದಾದರೆ ಬೇರೆ ವೆರೈಟಿ ಬಂದು 1400 ರೂಪಾಯಿದಿಂದ 1700. ಹಾಗೆ ಬಂಗಾರಪೇಟೆಯಲ್ಲಿ ನೋಡೋದಾದರೆ 1000ದಿಂದ 2000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಇದು ಇಂದಿನ ಈರುಳ್ಳಿಯ ಬೆಲೆ ಆಗಿದೆ ನೋಡಿ ರೈತರೇ.